ಏನ್ ಗುಂಡಜ್ಜೆ ಅಲೆ ಉಂಡೆ? ಓ ಕಣೆ ನಿಂಗಮ್ಮ, ಇವಾಗಿನ ನಾನು ಸಾಸಿ ಒಂದಿಟ ಉಪ್ಪಿಟ್ಟು ಮಾಡಿದ್ರಿ, ಉಪ್ಪಿಟ್ಟು ತಿಂದ್ನಿ. ನೀನೇನ್ ಮಾಡಿದ್ದೆ? ಅಯ್ಯೋ, ಈ ಬಿಸಿಲಿಗೆ ಹೊತ್ಕೊನು ತಿಂಡಿ ಪಾಂಡಿ ತಿಂಡಿ ಆಗಲ ನೀರು ಕುಡಿಬೇಕಾಗುತ್ತೆ ಅಂತಾನ ನಾನು ಮುದ್ದೆ ಅನ್ನ ಸಾರು ಮಾಡಿದ್ನಮ್ಮ. ಯಾವಾಗ್ಲ ಇದ್ಯಾತ ತಂದಿದ್ಯಾ? ತಣ್ಣೀರ್ ಬಾ ನೀನ. ಹ್ಞೂ ಕಣೆ, ನೆನ್ನೆ ಸಿರಾಕ್ ಹೋಗಿದ್ದೆ. ನನ್ನ ತಂಗಿ ಮಗಳಿಗೆ ಹೆರಿಗೆ ಆಗಿತ್ತು, ಗೌರ್ಮೆಂಟ್ ಆಸ್ಪತ್ರೆಗೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ನಮ್ಮ ಹುಡುಗನು ನಾನು ಹೋಗಿದ್ವಿ. ಅಲ್ಲಿ ಬಸ್ ಸ್ಟ್ಯಾಂಡಿಂದಾಗೆ ಇಕ್ಕೊಂಡಿದ್ರು ಮಾಡ್ಕೇನೆ ಎಲ್ಲಾನ. ತಣ್ಣೀರ್ ಬಾ ನೀನ ಇಂಥವೆಲ್ಲನ. ಅದಕ್ಕೆ ನಮ್ಮ ಹುಡುಗ ಅಜ್ಜಿ ನಾವಂತ ಆಮನ್ ಕಣಜ್ಜಿ, ಈ ಬ್ಯಾಸ್ಗೆ ಇವಾಗ ಹಂಗೇನೆ ಇದ್ರಾಗೆ ಕೊಳಗ್ದಾಗೆ ನೀರಂಗೇನೆ ಬ್ಯಾಚಿಗಿರ್ತವೆ, ಕುಡ್ದಿದ್ದು ಸಮಾಧಾನ ಆಗಲ್ಲ, ತಾಳ ಜೀವಂದ ಅಂತೂ ತಾಕಂಬಂದಮ್ಮ. ಹ್ಞೂ ಕಣ್ಗುಂಡಕಯ್ಯ, ನಾನು ಯಾವಾಗನ ಸಿರಾಕ್ ಹೋದ್ರೆ ತಗೊಂಬರೋಣ ಅಂತ ಅನ್ಕೊಂತೀನಿ. ಏನ್ ಮಾಡೋದು, ಹೋಗಕ್ಕೆ ಬಿಡುವಾಗಿಲ್ಲ ನನಗಂತೂ. ಈ ಬೇಸಿಗೆಗೂ ಅದಕ್ಕೂ ಬಿಸ್ಲಂಗೇನೆ ಉರ್ದೋಗುತ್ತೆ. ಎಸ್ ನೀರು ಕುಡಿದ್ರು ಸಮಾಧಾನನೇ ಆಗಲ್ಲ. ನಾನು ಒಂದು ತೋರ್ಬೇಕಮ್ಮ. ಅಲ್ಲ ನೀರು ಇದೇನು? ಹ್ಞೂ ಕಣ್ತಾಯಿ, ಅದಕ್ಕೆ ನಾನು ತಂದಿದ್ದು. ತಣ್ಣಗಿರ್ತಾವ ಇದ್ರಾಗಾದ್ರೆ ವಾಸ್ ಮಾಡ್ಕೆ ಅಲ್ವೇ, ತಣ್ಣಗಿರ್ತಾವ ಒಯ್ದ್ರಿ ಅಂತಾನೆ. ಇನ್ನ ನೀರು ಒಯ್ದಿಲ್ಲ. ನೆನ್ನೆ ಸಾಲೆನೆ ಬರೋ ಒಟ್ಟತ್ತಿಗೆ ಆಲೇನೆ 6:30 7 ಗಂಟೆ ಆಗಿತ್ತು ಊರಿಗೆ ಬರೋ ಒಟ್ಟತ್ತಿಗೆ. ಅದಕ್ಕೇನೆ ಎದ್ದಾಗ ತೊಳ್ದು ಒಯ್ಯೋಣ ಅಂತ ಹೇಳಿ ಇಕ್ಕೆ ಇದ್ದೀನಿ. ಆಮೇಲೆ ತೊಳ್ದು ನೀರು ಬಿಟ್ಟಾಗ ಒಯ್ಬೇಕು ನೀರು. ತಣ್ಣಗಾಗ್ತಾ ಬೈಗಾಗ ಒಟ್ಟತ್ತಿಗೆ. ಕುಕ್ಕಳೆ ನಿಂಗಮ್ಮ, ಕುಕ್ಕ ಹೋಗಿವೆಂತಿ. ಹೋಗ್ಬೇಕನ್ಗುಣಗಯ್ಯೋ, ಇನ್ನ ದೊಡ್ಡ ಪಾತ್ರೆಗಳನ್ನ ತಿಕ್ಕಿಕ್ಕಿಲ್ಲ. ತಿಕ್ಕಿಕ್ಬೇಕು. ಇನ್ನೇನು ಆಲೇನೆ ಇವತ್ತು ಶನಿವಾರ, ನಾಳೆ ಸೋಮವಾರ ಅಲ್ಲೇನೆ ನೆಲ ಕಾರಣೆ, ಮಂಗಳವಾರ ಹಬ್ಬ. ಅಯ್ಯೋ, ಮನೆಯಾಗೆ ಉಡುಡಿಕೆ ಮಾಡಿರೆ ಎಷ್ಟು ಮಾಡಿರೋ ಮುಗಿಯಲ್ಲ, ಮೈ ಹಬ್ಬ ಆಗತಕನ ಇದ್ದೇ ಇರ್ತಾವ ಏನನ್ನ ಕೆಲ್ಸಗಳು. ಕುಕ್ಕ ಒಂದ್ ಸಣ್ಣ ಹೊತ್ತು ಹೋಗಿವೆಂತಿ. ಏನಂಗೇನು ಆತ್ರ ಹೊಡ್ಕೇನ್ ಮಾಡ್ತೀಯ, ನಿಧಾನಕ್ಕೆ ಮಾಡಿವೆಂತಿ. ಈಗಿನ ಉಂಡು ಬಂದಿದ್ಯಾ ಕುಕ್ಕ, ಆಮೇಲೆ ಮಾಡಿವೆಂತಿ. ಇನ್ನ ನೀರು ಬಿಟ್ಟಿಲ್ವೋ ಏನು? ಅದಕ್ಕೇನೆ ನೀರು ಬಿಟ್ಟಿಲ್ವಲ್ಲ, ನಾನ್ ಬಂದೆ ಇತ್ಲ ಒಂದ್ ಸಣ್ಣ ಹೊತ್ತು, ಆಮೇಲೆ ನೀರು ಬಿಟ್ಟಾಗ ಹೋಗಿ ತಿಕ್ಕಿಕ್ಕಣ ಅಂತ ಹೇಳಿ. ಯಾಕ ನೀರೇ ಬಿಟ್ಟಿಲ್ಲಮ್ಮ ಇವತ್ತು, ಯಾಕನ ಹೊತ್ತು ಮುಂಚೆ ಬಿಡಾನು ದಿನಾನ, ಇವತ್ತು ಯಾಕ ಇನ್ನ ಬಿಟ್ಟಿಲ್ಲ. ಏನ್ ಗುಂಡಕಯ್ಯ ನಿಂಗಮ್ಮ, ಎಲ್ಲ ಕೆಲ್ಸ ಆತೇನೆ ಹಬ್ಬದ್ದು, ಆರಾಮ ಕುಕ್ಕೊಂಡಿದ್ರೆ ಇಬ್ರುನು. ಅಯ್ಯೋ, ಹಬ್ಬ ಆಗತಕ ಮಾಡಿರೋ ಕೆಲ್ಸ ಮುಗಿಯಲ್ಲ, ಬಾ ಒಂದ್ ಸಣ್ಣ ಹೊತ್ತು ಕುಕ್ಕೊಂಡು ಮಾತಾಡೋಣ. ನಾನು ಹೊಸ ಮಡಕೆ ತಂದಿದ್ದೆ, ಅದಕ್ಕೆ ನಿಂಗಮ್ಮ ಯಾವಾಗ ತಂದೆ ಅಂತ ಕೇಳ್ತಿದ್ಲು. ಹೌದೇನು, ಯಾವಾಗ ತಂದ್ ಗುಂಡಕಯ್ಯ? ನಾನು ಒಂದ್ ತೋರ್ಬೇಕಾಗಿತ್ತಮ್ಮ. ನೀನ್ ಹೋಗ್ತೀಯ ಅಂತ ಗೊತ್ತಾಗಿದೆ, ನಾನು ಬತ್ತಿದ್ದಮ್ಮ ಒಂದ್ ಮಡಕೆ ತಗೊಂಬರಕ್ಕೆ. ಹೆಂಗ್ ಬಾಟ್ಲಾಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀಯಾಗಿ ಬಿಡ್ತಾರೆ, ಏನ್ ದುಡ್ಡು ಕೊಡಂಗಿಲ್ಲ ಏನಿಲ್ಲ, ಬಸ್ ಚಾರ್ಜ್ ಇಲ್ಲ. ನಾನು ಬತ್ತಿದ್ದೆ, ಯಾವಾಗ ಹೋಗಿದ್ದೆ? ನಾನು ಕರಿಬೇಕೋ ಬೇಡವೋ? ನಾನು ಒಂದ್ ತತ್ತಿದ್ನಮ್ಮ. ನಾವೇನು ಮಾಡ್ಕೆ ತರ್ಬೇಕು ಅಂತ ಹೋಗಿರ್ಲಿಲ್ಲ ಕಣೆಲ್ಲ ಮಕ್ಕ. ಅದೇ ನನ್ನ ತಂಗಿ ಮಗಳಿಗೆ ಹೆರಿಗೆ ಆಗಿತ್ತು, ನೋಡ್ಕೊಂಬರೋಣ ಅಂತ ಹೋಗಿದ್ನ. ಅಲ್ಲಿ ಬರ್ಬೇಕಾರೆ ಬಸ್ ಸ್ಟ್ಯಾಂಡಿಂದಾಗಿ ಇಕ್ಕೊಂಡಿದ್ದೆ ಯಾರನ, ಅದಕ್ಕೆ ನಾನು ಒಂದ್ ತಕೊಂಬಂದೆ. ನೆನ್ಸ್ಕೊಂಡು ನಮ್ಮ ಹುಡುಗ ತಾಳಾಜಿ ತಣ್ಣಗಿರ್ತಾವ ಇದ್ರಕ್ ನೀರು ಇದ್ರಿ ಅಂತ ತಾಂಬಂದಮ್ಮ. ನೋಡಿಲ್ಲ ಮಕ್ಕ, ಏನ್ ಚೆನ್ನಾಗಿ ಮಾಡ್ಯಾರಮ್ಮ. ಅದಕ್ಕೆ ನೊಲ್ಲಿನೂ ಹಾಕ್ಯವ್ರಿ. ಹೂ ಕಣ್ಗುಣಕಯ್ಯೋ, ಮೊದ್ಲಂದ್ರೆ ದುಂಡು ಕಿರವಲ್ಲ ಅಂತ ಮಾತ್ರ ಬರವು ಸಾರಿಗಳು ಮಡಿಕೆಗಳು ಎಲ್ಲನ. ಆದ್ರೆ ಇವಾಗ ಡಿಸೈನ್ ನೀನ್ ಎಂತ ತಾಂತೀಯ ಎಂತ ಬಿಡ್ತೀಯ ನೋಡಿರಂಗೇನೆ, ಯಾವ್ದು ತಾಮನ ಯಾವ್ದು ಬಿಡ ನಮ್ಮಂಗಾಗುತ್ತೆ. ಹಂಗಿರ್ತಾವೆ ಇವಾಗ ಮಡಿಕೆಗಳು. ನಲ್ಲಿ ಹಾಕಿರ್ತಾರೆ, ಅದಕ್ಕೆ ಮುಚ್ಚಳ ಇಕ್ಕಿರ್ತಾರೆ, ಆಮೇಲೆ ಎಲ್ಲ ಸುತ್ತ ಎಲ್ಲ ಚಿತ್ರ ಬಿಡಿಸಿರ್ತಾರೆ, ಆಮೇಲೆ ಒಬ್ಬೊಬ್ರು ಬಣ್ಣದವ್ ತಂದಿರ್ತಾರೆ. ಅಯ್ಯೋ ಕಣಿಲ್ಲ ಸ್ಮಕ, ಇದನ್ ತಾಂಡಿದ್ಕೆ ಒಂದ್ ಲೋಟನು ಕೊಟ್ರು ಮಣ್ಣಿಂದ. ನೋಡು, ನೀರ್ ಕುಡಿಯಕ್ಕೆ ಲೋಟನು ಕೊಟ್ರು, ಅದನ್ನ ಫ್ರೀಯಾಗಿ ಕೊಟ್ರು. ಇದನ್ನ ತಾಂಡಿದ್ಕೆ ದೊಡ್ಡ ತಾಣ್ಣಲ್ಲ, ಅದಕ್ಕೆ ಆ ಲೋಟನ ಫ್ರೀ ಅಂತಿ. ಅಯ್ಯಪ್ಪ ಹಂಗಮ್ದ. ಕುಕ್ಕಳೆಲ್ಲ ಸ್ಮಕ ಉಂಡ್ ಬಂದ್ ಯಾಲೇನಿ? ಇನ್ನ ಉಂಡಿಲ್ಲ ಏನಿಲ್ಲ. ನಾನು ಒಂದ್ ಬಿಂಗೆ ನೀರ್ ತರಣ ಅಂತ ಟ್ಯಾಂಕಿನ್ ತಕ ಹೋಗಿ, ಯಾಕ ನೀರು ಬಿಟ್ಟಿಲ್ ಕಣಿ? ಯಾಕಮ್ಮ, ಮೋಟ್ರ್ ಗಿಟ್ರಿ ಏನಾನ ಸುಟ್ಟೈತೋ ಏನು? ಅದೇನೋ ಕೆಟ್ಟೈತೇನೋ, ಸರ್ ಮಾಡ್ತಾ ಇದಾರೆ ಇರು, ಇನ್ನೊಂದು ಅರ್ಧ ಗಂಟೆ ಬಿಡ್ತಾರೆ ಅನ್ಸುತ್ತೆ. ಹೌದೇನ್ ಕೆಟ್ಟೈತಾ? ನನಗೆ ಗೊತ್ತಿರ್ಲಿಲ್ಲ. ನಾನು ನೀ ಹಿಡ್ಕೊಂಬರೋಣ ಅಂತ ಹೋದೆ, ಬಿಟ್ಟಿರ್ಲಿವಲ್ಲ, ಅದಕ್ಕೆ ಅಲ್ಲೇ ಇಕ್ಕಿ ಬಂದೈತ್ಲ ಒಂದ್ ಸಣ್ಣ ಮತ್ ಕೊಕ್ಕಮ್ಮನ ಅಂತ ಹೇಳಿ. ಗುಂಡಕಯ್ಯೋ, ನೀನು ತಿರ್ಗಿ ಎಂದು ಹೋಗ್ತೀಯ ಸಿರಾಕಿ, ನಾನು ಬತ್ತೀನಿ. ನಾನು ಒಂದ್ ತೋರ್ಬೇಕಿಂತದ. ಎಷ್ಟ್ ಚೆನ್ನಾಗೈತಮ್ಮ, ನಲ್ಲಿನೂ ಹಾಕಿವ್ರಿ ನೋಡು, ಎಂತ ಚೆನ್ನಾಗ್ ಕಾಣ್ತೈತಿ. ಆ ಫ್ರಿಡ್ನಾಗ ನೀರ್ ಕುಡಿದ್ರೆ ಹಂಗೇನಿ ನೆಗಡಿ ಆಗುತ್ತೆ. ಇಂತ ತಂದಿಕ್ಕೇನ್ರಿ ನೆಗಡೇನೂ ಆಗಲ್ಲ, ಯಾತೂ ಆಗಲ್ಲ, ನೀರುನು ತಣ್ಣಗಿರ್ತವೆ. ಫ್ರಿಡ್ನಾಗಳವ ಕುಡಿಬಾರ್ದು ನೀರು, ಇಲ್ಲದ ಕಾಯಿಲೆ ನೆಗಡೆ ಕೆಮ್ಮು ಅದು ಇದು ಆಗುತ್ತೆ. ತಣ್ಣಗೆ ಸೀಟ್ ಕೊರಿತವೆ ಅಂತ ಹೇಳಿ ಕುಡಿತಾರೆ, ನೆಗಡೆ ಆಗ್ಬಿಡುತ್ತೆ. ನಮ್ಮ ಅಮ್ಮಣಿ ಬೆಂಗಳೂರಿಂದ ಫೋನ್ ಮಾಡಿದ್ಲು, ನೆಗಡೆ ಆಗೈತಿ ಅಂತ ಹೇಳಿ ಮೂಗರಂಗೆ ಮಾತಾಡ್ತಿರ್ಲಿ. ಯಾಕೆ ಅಮ್ಮಣಿ ನೆಗಡೆ ಆಗೈತೆ ಅಂತಂದ್ರೆ ಫ್ರಿಡ್ನಾಗಳ ನೀರು ಕುಡಿತೀನಿ ಕಣಮ್ಮ, ಬ್ಯಾಸ್ಗೆ ಅಲ್ವೇ ತಣ್ಣಗಿರ್ತವೆ ಅಂತ ನಾ ಈ ಒಂದು ವಾರದಿಂದ ಕುಡಿತಿದ್ದೆ, ಯಾಕೆ ನೆನ್ನೆಸಿಂದ ನೆಗಡೆ ಆಗೈತಿ ಅಂತ ಹೇಳ್ತಿದ್ಲು. ನಾನು ಅದಕ್ಕೆ ಫ್ರಿಡ್ನಾಗಳ ಕುಡಿಬೇಡ, ಒಂದ ತಣ್ಣೀರ್ ಬಾನಿ ತಗೊಂಡೋಗಿ ಇಕ್ಕೆ ಮನೆಯಕ್ಕೆ ಅಲ್ಲೆಲ್ಲನ ಸಿಕ್ತ ಬೆಂಗಳೂರಾಗ ನೋಡು ಅಂತ ಅಂದೆ. ಅದಕ್ಕೆ ಸರಿ ಬಿಡು, ಅಲ್ಲೆಲ್ಲನ ಗಾರ್ಮೆಂಟ್ಸ್ ಇಂತಾಗ ಯಾರನ್ನ ತಂದಿದ್ರೆ ತೊತ್ತಿನ ನಾಳಿಕೆ ಅಂತ ಹೇಳಿಲ್ಲಮ್ಮ. ಹೇಳತ್ಲಾಗಿ ಫ್ರಿಡ್ನಾಗಳ್ದ ಯಾತು ತಿಂಬಕ್ ಹೋಗ್ಬಾರ್ದವು, ಬರೇ ಇಲ್ಲದ ಕಾಯಿಲೆ. ಅಯ್ಯೋ, ಇವಾಗ ಎಲ್ಲಾರ ಮನೆಗೂ ಫ್ರಿಡ್ಜ್ ಇದ್ದೇ ಇರ್ತಾವ ಕಣ್ಗುಂಡಕಯ್ಯ.
ಬ್ಯಾಸ್ಗಿಗೆ ವಾತ್ಕೊನು ನೀರು ತಣ್ಣ ನೀರು ಕುಡಿದ್ರೆ ಸಾಕಂಗೇನೆ ಮೈಯೆಲ್ಲ ಒಂಥರ ತಣ್ಣಗದಂಗಾಗುತ್ತೆ ನೋಡು. ಅದಕ್ಕೆ ಎಲ್ಲಾನ ಬಿಸ್ಲಾಗಿಂದ ಬಂದೇ ಇಡ್ಕೇನೆ ಫ್ರಿಡ್ಜ್ನಾಗ ನೀರು ಕುಡಿಯೋಣ ಅನ್ಸುತ್ತೆ. ನಿಮ್ಮ ಮನೆಗೆ ಹೋಯ್ತಲ್ವೇನೆ ನಿಂಗಮ್ಮ ಫ್ರಿಡ್ಜು? ಹ್ಞೂ ಐತೆ ಕಣ್ಗುಂಡಜ್ಜಿ. ಹೋದ್ಸಲ ಎಲೆಕ್ಷನ್ ಕೊಟ್ಟಿದ್ರಲ್ಲ ದುಡ್ಡು, ಒಂದು 8-10 ಸಾವಿರ ಆಗಿತ್ತು. ಅದ್ರ ಜೊತೆಗೆ ನಾನೊಂದಿಟ್ಟು ಹಾಕಿ ತಂದಿದ್ದೆ. ಇರ್ಲಿ ಮನೆ ಅಂತಾನ ಹಾಲು ಪಾಲು ಕೆಡ್ದಂಗೆ ಇರ್ತವೆ. ಹಂಗೇನೆ ಮಟ್ಟೆ ಪಟ್ಟೆ ತಂದ್ರು ಇಕ್ಕೆ ಓದಾದ್ರಾಕಿ ಕೆಡಲ್ಲ. ಹೊರಕಿಕ್ಕಿರೆ ಈಟಿಗೂ ಅದಕ್ಕೂ ಅದೇ ಕೆಡ್ತಾ ಮಟ್ಟಿ. ಅದಕ್ಕೆ ತಂದಿಕ್ಕೇನಿದೀನಿ. ಮಡಿಕೆ ಒಂಥರ ಬಡವ ಫ್ರಿಡ್ಜ್ ಇದ್ದಂಗೆ. ಖರ್ಚುನು ಕಮ್ಮಿ, ಆರೋಗ್ಯಕ್ಕೂ ಏನು ತೊಂದರೆ ಆಗಲ್ಲ. ಫ್ರಿಡ್ಜ್ನಾಗಳವ ಏನಾನ ಅದು ಇದು ಯಾತನ ತಿಂದ್ರೆ ಜಾಸ್ತಿನ ಈ ಮೊಸರು ಹಾಲು ಎಲ್ಲ ಫ್ರಿಡ್ಜ್ನಾಗ ಕಿಕ್ಕೊಂಡು ತಿಂದ್ರೆ ಆಲೇನೆ ಏನಾನ ಕಾಯಿಲೆ ಆಗುತ್ತೆ. ಕೆಮ್ಮಾಗೋದು, ನೆಗಡಿ ಆಗೋದು, ಹುಡುಗರಿಗೆ ಗೊರ್ಗೊರ್ರ ಅಂಬೋದು, ಗಂಟ್ಲು ಕಟ್ಕೊಂಬೋದು ಇಂಥವು ಆಗ್ತವೆ. ನಾವ್ ಅದಕ್ಕೆ ತೊಂದಿಲ್ಲ ಯಾವ್ದನು ಫ್ರಿಡ್ಜ್ ಗಿಡ್ಜ್ ಯಾತನು. ನಾನು ಸೊಸೆ ಹಂಗೇನೆ ಕುಣಿತಾಳೆ ಫ್ರಿಡ್ಜ್ ತರನ ಅಂತಾನ. ನಾನು ಏನು ಬೇಡ ಅಂತಾನ ಬೈದು ಸುಮ್ಮನೆ ಇರ್ಸಿದೀನಿ. ಅಯ್ಯೋ ತರ್ಬೇಕಂದ್ಗುಂಡಜ್ಜಿ, ಈ ಕಾಲಕ್ಕೆ ತಕ್ಕಂಗೆ ಎಲ್ಲರ ಮನೆಗೂ ಫ್ರಿಡ್ಜ್ ಇರ್ಬೇಕು. ತರಕಾರಿ ಇಕ್ಕೆಮಕು, ಹಾಲು ಇಕ್ಕೆಮಕು, ಮೊಸರು ಇಕ್ಕೆಮಕು ಬೇಕಾಗುತ್ತೆ. ಆಮೇಲೆ ಕಾಳು ಇರ್ತಾವಲ್ಲ, ಈ ಅಲಸಂದೆ ಕಾಳು, ಹುಳಿ ಕಾಳು, ಬೇಳೆಕಾಳು ಎಲ್ಲನ ಫ್ರಿಡ್ಜ್ನಾಗ ಇಕ್ಕಿರೆ ಹುಳ ಆಗಲ್ಲ ಕಣ್ಗುಂಡಜ್ಜಿ. ತಾಂಬರ್ರಿ ನೀವು ಒಂದ. ಈ ಕಾಲದಾಗೂ ನೀನು ಫ್ರಿಡ್ಜ್ ಬೇಡ ಅಂತ ಗುಂಡಜ್ಜಿ. ಫ್ರಿಡ್ಜ್ನಾಗ ಇಕ್ಕಿರೆ ಕಾಳು ಹುಳ ಆಗಲ್ವೇನು? ಇಲ್ಲ ಕಣ್ಗುಂಡಜ್ಜಿ, ಹುಳ ಆಗಲ್ಲ. ಅದಕ್ಕೆ ಮತ್ತೀಗ ಟೌನ್ನಾಗ್ಲಾರ ಎಲ್ಲಾರು ಯಾತನ ಕಾಳು ಪಾಳು ತಾಂಡ್ರೆ ಶಾನಿನ ಫ್ರಿಡ್ಜ್ನಾಗ ಇಕ್ಬಿಡ್ತಾರೆ. ಹೊರಕಿಕ್ಕಿರೆ ಅದೇ ಹುಳ ಆಗ್ತವೆ. ಈ ಬಿಳೆ ಹುಳ, ಕರೆ ಹುಳ ಎಲ್ಲ ಸೇರ್ಕೊಂತವೆ. ಕಾಳುಗಳನ್ನೆಲ್ಲ ತಿಂದು ಪುಡಿ ಮಾಡ್ತವೆ. ತಾಂಬರ್ರಿ ನೀವು ಒಂದ. ನಾನು ಒಂದ ಸಣ್ಣ ತೊಂದೆ ನಮ್ಮ ಒಂದ ಎಷ್ಟು 12,000-13,000 ಸಾಕು. ನಮ್ಮ ಮನೆಗೆ ನೀಸ್ ಜನ ಇದೀವಿ. ನಾನು ನಮ್ಮ ಅತ್ತೆ ನನ್ನ ಗಂಡ ಅಷ್ಟೇನೆ. ಅದಕ್ಕೇನೆ ನಾನು ಕಮ್ಮಿ ರೇಟಿಂದ ಒಂದು ತೊಂದೆ. ಹೆಂಗ ನೋಡೋಣ, ಒಂದೇ ದುಡ್ಡಾದಾಗ ತೀರ ತೋರಕ್ಕಾಗುತ್ತೆ. ಹೇಳ್ತೀನಿ ನನ್ನ ಮಗುಗೊಂದ ತಂದು ಕೊಡು ಅಂತಾನೆ. ನಾನು ಸೊಸೆ ಅಂತೂ ಫ್ರಿಡ್ಜ್ ತಾಂಬರನ ಅಂತಾಳೆ. ನಾನು ಬೈದಿಕ್ಕೆ ಸುಮ್ಮನಾಗಿ ಹೇಳಿ, ನಾನು ಏನಾನ ಬೈಲಿಲ್ಲ ಅಂತಂದ್ರೆ ಇಟ್ಟತಿ ಯಾವಾಗಲೂ ತಂದಿಕ್ಕಳು ಫ್ರಿಡ್ಜ. ಆದ್ರೆ ಈ ಫ್ರಿಡ್ಜ್ ಇದ್ರೆ ಒಟುನು ತಂಗ್ಳದೆಲ್ಲನ ಅನ್ನ ಮುದ್ದೆ ಸಾರು ಎಲ್ಲ ಅದ್ರ ಕಿಕ್ತಾವಂತಿ. ಫ್ರಿಡ್ಜ್ನ ಕಿಕ್ಕದು ನಾಳೆ ತಿಂಬೋದು ಅದನ್ನೇ ಬಿಸಿ ಮಾಡ್ಕೊಂಡು. ಅದೇ ನಮ್ಮಣ್ಣ ಇಲ್ವಿ, ನಮ್ಮಣ್ಣ ಇರ್ ಮನೆಗೆ ಹಂಗೇನೆ ಸಾನೆ ಒಟ್ಟು ಮಾಡ್ತೈತಿ. ನಮ್ಮತ್ತಿಗೆ ಎಲ್ಲ ಸಾನೆ ಒಟ್ಟು ಮಾಡಿ ಸಾರ ಅದ್ರ ಕಿಕ್ತೈತಿ. ತಿರ್ಗ ಅದನ್ನ ತಕ್ಕೊಂಡು ಬಿಸಿ ಮಾಡೋದು, ಮುದ್ದೆ ಮಾಡ್ಕೊಂಡು ಅದನ್ನೇ ಉಂಬೋದು. ಯಾತ್ಲಾಗಿ ಅದೇನು ಚೆನ್ನಾಗಿರುತ್ತೆ. ಅವತ್ತಿಂದ ಅವತ್ತು ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರೋದು. ನಮ್ಗಂತ ಅವೆಲ್ಲ ಇಡ್ಸೋದೇ ಇಲ್ಲ. ಸಾರು ಪಾರು ಇಕ್ತಾರೆ, ಅನ್ನ ಮುದ್ದೆ ಯಾರು ಇಕ್ಕಲ್ಲ. ಹೇಳ್ಕೊಂಡಜ್ಜಿ ನೀನ್ ಏನ್ ಹೇಳ್ತೀಯ? ಸಾರು ಮೊಸರು ಹಾಲು ಇಲ್ಲ ಯಾತನ ಹೂರ್ಣ ಪಣ ಮಿಕ್ಕಿದೆ ಹೂರ್ಣ, ಆಮೇಲೆ ಕಣ್ಕಾಯಿ ಯಾತನ ಮಿಕ್ಕಿದ್ರೆ ಉಗಾದಿ ಹಬ್ಬದಗೊಳ್ದು ಅಂತದ್ದು ಇಕ್ತಾರ ಅಷ್ಟೇನೆ. ಮುದ್ದೆ ಅನ್ನ ಯಾರು ಇಕ್ಕಲ್ಲ. ಈ ಮಡಿಕೆ ಯಾಕೆ ಹೊರಕಿಕ್ಕಿದ್ಯಾ? ಒಳಕಿಕ್ಬೇಕು ತಾನೆ. ಇನ್ನ ಅದಕ್ಕೆ ನೀರು ಪಾರು ಯಾತು ಒಯ್ದಿಲ್ಲ. ನೆನ್ನೆ ಸಹ ತಾಂಬರೋಟ ಕ್ಯಾಲೆ ಕತ್ಲಾಗಿ ತಾಲೇನೆ ಬಿಡತ್ಲಾಗಿ ಅದ್ದಾಗ ನೀರು ಬಿಡ್ತಾರಲ್ಲ ಅವಾಗ ತೊಳೆದು ಒಂದೇ ಸಲನ ನೀರು ಒಯ್ದು ಒಳಕಿಕ್ಕನ ಅಂತ ಹೇಳಿ ಇಲ್ಲೇ ಇಕ್ಕಿದೀನಿ. ಯಾಕ ಮೋಟ್ರ್ ಚೆನ್ನಾಗಿಲ್ವೇನು ಸರ್ ಮಾಡ್ತಾ ಇದ್ದಾರೆ. ನೀರು ಎತ್ತದಾಗ ಇದನ್ನೇ ಅಲ್ಲೇ ಟ್ಯಾಂಕಿನ ತಕ್ಕೆ ತಗೊಂಡೋಗಿ ಅಚ್ಚಕಟ್ಟಾಗಿ ತೊಳ್ಕೊಂಬಂದು ನೀರು ಒಯ್ದು ಇಕ್ಕಬೇಕು. ಒಂದಿಟ ಮಳ್ಳೊಯ್ದು ಹೊಡಿಕ್ಕಿ. ಹಂಗಾದ್ರೆ ತಣ್ಣಗಿರ್ತಾವ ನೀರು. ಈಗೆಲ್ಲನ ದೊಡ್ಡ ಶ್ರೀಮಂತರ ಮನೆಗೂ ಫ್ರಿಡ್ಜ್ ಇದ್ರು ಇಂಥ ಮಡಕೆಗಳಾಗೆ ಇಕ್ಕೊಂಡು ಬ್ಯಾಸ್ಗೆಗೆ ನೀರು ಕುಡಿಯೋದು ಅವ್ರಿಗೆ ಗೊತ್ತೈತಿ. ಫ್ರಿಡ್ಜ್ನಾಗ ನೀರು ಕುಡಿದ್ರೆ ಚೆನ್ನಾಗಿರಲ್ಲ, ಆರೋಗ್ಯ ಎಲ್ಲ ಕೆಟ್ಟೋಗುತ್ತೆ, ಕೆಮ್ಮು ನೆಗಡಿ ಆಗುತ್ತೆ ಅಂತಾನೆ. ಇವಾಗ ಎಲ್ಲ ಒಳ್ಳೆಯರು ಫ್ರಿಡ್ಜ್ನಾಗೆ ಫ್ರಿಡ್ಜ್ ತಂದು ಫ್ರಿಡ್ಜ್ನಾಗ ತಿಂತಾರೆ. ಈಗ ಎಲ್ಲ ಟೌನ್ನಾಗ್ಲಾರು ಮಡಕೆ ತಗೊಂಡೋಗಿ ಇಕ್ಕೊಂತಾರೆ. ಕಾಲಕ್ಕೆ ತಕ್ಕಂಗೆ ಎಲ್ಲ ಬದಲಾಗುತ್ತೆ. ತಿರ್ಗಾ ಎಲ್ಲ ಹಳೆ ಸಂಪ್ರದಾಯನೇ ಬರುತ್ತೆ. ಹಂಗೆ ಮತ್ತೀಗ ಮೊದ್ಲು ಪಂಚೆ ಉಡ್ಕೊಂಬಾರ, ಈಗ ಅದನ್ನೇ ಪ್ಯಾಶನ್ ಅಂದ್ಕೊಂತವೆ. ಮದ್ವೆಗಳಾಗೆಲ್ಲನ ಪಂಚೆನೆ ಉಡ್ಕೊಂಡಿರ್ತವೆ. ನೋಡು ಈಗ ಆಳೆನೆ ನೋಡು ಹಳೆ ಸಂಪ್ರದಾಯನೇ ಬರುತ್ತೆ. ಮೊದ್ಲು ಪಟಪಟಿ ನಿಕ್ಕರಿಕೆ ಮರ ದೊಡ್ಡರು, ಈಗೆಲ್ಲನ ಚಡ್ಡಿ ಬರ್ಮುಡ ಅಂತವಿಕ್ಕೆಂತಾರೆ. ಎಲ್ಲ ತಿರ್ಗಾ ಹಳೇದೇ ಬರುತ್ತೆ. ಏನು ಅಂದ್ರೆ ಒಂದು ಇಟ್ಟಿಟ್ಟು ಡಿಸೈನು ಪಜಾನು ಎಲ್ಲ ಮಾಡಿರ್ತಾರೆ. ಅಷ್ಟೇನೆ. ಅಯ್ಯೋ ಗುಣಕಯ್ಯ, ಇವಾಗ ಮದ್ವೆಗಳ ನೋಡ್ಬೇಕು. ದೊಡ್ಡ ಮದ್ವೆಗಳಾಗೆ ಈಗ ಎಲ್ಲ ಟೌನ್ನಾಗ್ಲಾರ್ಗೆ ಜಾಸ್ತಿ ಶುಗರ್ ಆಗಿರುತ್ತಲ್ಲ, ಯಾರನ್ನು ಸ್ವೀಟ್ ಪಾಟ ತಿಂಬಲ್ಲ ಅಂತ ಹೇಳಿ ರಾಗಿ ಮುದ್ದೆ ಮಾಡೋದು, ರಾಗಿ ರೊಟ್ಟಿ ಮಾಡೋದು, ಅಕ್ಕಿ ರೊಟ್ಟಿ ಮಾಡೋದು ಇಂಥವೆಲ್ಲ ಮಾಡ್ತಾರೆ. ಅದಕ್ಕೆ ಮತ್ತೆ ಹೇಳೋದು ಹಳೆ ಕಾಲದ ಊಟನೇ ಚಂದ ಅಂತಾನ. ನೋಡಿರೇನ್ರಪ್ಪ, ನಾನು ಒಂದ ಮಾಡ್ಕೆ ತಂದಿದ್ನಿ ನೋಡು, ಎಂತ ಚೆನ್ನಾಗಿ ಮಾಡಿವ್ರಿ. ನೊಲ್ಲಿ ಪಲ್ಲಿ ಎಲ್ಲ ಹಾಕಿ ಹಂಗೇನೆ. ನೀವು ತಂದಿದ್ದೀರಾ, ನೀವು ಇಂಥದ ಮಾಡ್ಕೆ ಪಾಡ್ಕೆ ತೊಂದಿಕ್ಕೊಂಡು ಬ್ಯಾಸ್ಗೆ ಮುಗ್ಗೆ ತಕನ ಇದ್ರಾಗಳವೇ ನೀರು ಕುಡೀರಿ. ಫ್ರಿಡ್ಜ್ನಾಗಳವ ಕುಡ್ದು ನೀರ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡ್ರಿ. ಸರಿ, ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.